ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದ್ದು, ಚುನಾವಣೆಗೆ ಸಾಕಷ್ಟು ಹುಮ್ಮಸ್ಸಿನಿಂದನೇ ಮತದಾನ ಮಾಡ್ತಾ ಇದ್ದಾರೆ. ಆದರೆ ಏನಪ್ಪ ಅಂತಂದರೆ ಈ ಸಂದರ್ಭದಲ್ಲಿ ಮೊಬೈಲ್ ತಂದಿರೋರು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಮೊಬೈಲ್ನ ಇಲ್ಲಿ ಯಾರ ಕೈಲಿ ಕೊಟ್ಟೋಗ್ಬೇಕು ಅನ್ನೋ ಗೊಂದಲದಲ್ಲಿ ಮತದಾನ ಮಾಡೋಕ್ಕೆ ಬಂದಿರೋರು ಗೊಂದಲದಲ್ಲಿ ಬಿದ್ದು ಸಾಕಷ್ಟು ಪರಿಚಯಸ್ಥರ ಕೈಯಲ್ಲಿ ಕೊಟ್ಟೋಗ್ತಿದ್ದಾರೆ. ಆದರೆ ಪರಿಚಯಸ್ಥರ ಕೈಯಲ್ಲಿ ಕೊಟ್ಟೋದ್ರೂ ಸಹ ಕೆಲವೊಬ್ಬರು ಆಚೆ ಈಚೆ ಹೋಗ್ಬಿಟ್ಟು ಮೊಬೈಲ್ ತಗೊಳಕ್ಕೂ ಸಹ ಪರದಾಟ ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂಜಾನೆಯಿಂದಲೇ ಸಾಕಷ್ಟು ಉತ್ಸಾಹದಿಂದ ಮತದಾನ ಪ್ರಕ್ರಿಯೆಯಲ್ಲಿ ಪದವೀಧರರು ಹಾಗೂ ಶಿಕ್ಷಕರು ಕೈಗೊಂಡಿದ್ದು ಸಾಕಷ್ಟು ಜನರಲ್ಲಿ ಈ ಚುನಾವಣೆ ಬಗ್ಗೆ ಉತ್ಸಾಹ ಕಾಣ್ತಾ ಇದೆ. ಆದ್ಯ ನ್ಯೂಸ್ನೊಂದಿಗೆ ಸತೀಶ್ ಪವಾರ್, ಚನ್ನಗಿರಿಯಿಂದ. ಮೊಬೈಲ್ ಅಲೋ ಇಲ್ಲ ಒಳಗಡೆ, ಮೊಬೈಲು ಪೆನ್ನು. ಬರ್ರಿ ಅಲ್ಲೇ ಕೆಳಗೇನೆ ಮೇಲ ಕೆಳಗೆಯ ಕೆಳಗೆಯ ಅದು ಬರುತ್ತದೆ. ಪದವೀಧರ ಕ್ಷೇತ್ರದ ಮತದಾನ ಈ ದಿನ ನಡೀತಾ ಇದೆ. ಇವತ್ತೇನಪ್ಪ ಅಂತ ಹೇಳಿದ್ರೆ ಪದವೀಧರ ಇದು ಬುದ್ಧಿವಂತರ ಚಾವಣಿ ಅಂತ ಹೇಳ್ತಾರೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಓಟ್ ಆಗಿ ಬರೋಂದ್ರೆ ಎಲ್ಲರೂ ಸಹ ಗ್ರಾಜ್ಯುಯೇಟ್ಸೇ ಮತ್ತು ಇಲ್ಲ ಟೀಚರ್ಸು. ಪ್ರತಿಯೊಬ್ಬರು ಕಡೆಯೂ ಸಹ ಎಲ್ಲರ ಕಡೆಯೂ ಮೊಬೈಲ್ ಇರುತ್ತೆ. ಮತ್ತು ಇವಾಗ ಪೊಲೀಸರು ಮೊಬೈಲ್ ಅಲೋ ಮಾಡ್ತಾ ಇಲ್ಲ. ಒಬ್ಬ ಮೊಬೈಲ್ ಇಟ್ಕೊಳ್ಳೋ ಅಂತ ಯಾವನೋ ಒಬ್ಬ ಸ್ಥಾನಿಕ ಅಧಿಕಾರಿ ಒಬ್ಬರವ್ರ ನಿಯೋಜನೆ ಮಾಡಿದರೆ ಮತದಾರರಿಗೆ ಅನುಕೂಲ ಆಗ್ತಾ ಇತ್ತು. ನಮ್ಮ ಮೊಬೈಲ್ನ ಓಟ್ ಹಾಕಬೇಕು ಅಂತೇಳಿ ಯಾರಿಗೂ ಹೇಳ್ಬಿಟ್ಟು ಅವ್ರು ಎತ್ತಾಗ ಹೋಗ್ಬಿಟ್ಟಿದ್ದಾನೆ. ಈ ಬರೋ ಮೊಬೈಲ್ಗಳನ್ನ ಇಟ್ಕೊಳ್ಳೋದು ತಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ನಾವು ಸಹ ಬುದ್ಧಿವಂತರು ಪದವೀಧರರು ನಾವು ಯಾವುದೇ ಥರ ಓಟ್ ಹಾಕಿ ಅದನ್ನು ಫೋಟೋ ಹೊಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದೇ ಆಗಲಿ ಇನ್ನಿತರೆ ಸೈಬರ್ ಕ್ರೈಮ್ ಯಾವುದೂ ಮಾಡೋದಕ್ಕೆ ನಾವು ಹೋಗಲ್ಲ. ಯಾಕೆಂದರೆ ನಾವು ಓದಿರೋ ಅಂತಾರು. ಆದರೆ ಇಲ್ಲಿರೋಂಥ ಪೊಲೀಸ್ ಅಧಿಕಾರಿಗಳು ಮೊಬೈಲ್ನ ಅಲೋ ಮಾಡೋದೇ ಆಗಲಿ, ಆಮೇಲೆ ಮೊಬೈಲ್ನ ಇಲ್ಲೇ ಇಟ್ಟೋಗ್ರಿ ಅಂತ ಹೇಳ್ತಾರೆ. ಅದಕ್ಕೊಬ್ಬರು ಯಾರೋ ಒಬ್ಬರು ಅಧಿಕಾರಿನಾರೋ ಇಲ್ಲ ಯಾರೋ ಒಬ್ಬರು ನಿಯೋಜನೆ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಆದರೆ ಇದು ಒಂಥರ ಅವ್ಯವಸ್ಥೆ ಒಳಗಡೆ ನಮ್ಮ ಚನ್ನಗಿರಿ ಒಳಗೆ ಇರೋಂಥ ತಾಲೂಕು ಪಂಚಾಯಿತಿಯ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಒಂದು ಅವ್ಯವಸ್ಥೆಗಳ ಆಗರಾಗಿದೆ. ಮತದಾರರಿಗೆ ಕುತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆನೂ ಸಹ ಇಲ್ಲ. ಎಲ್ಲ ಕ್ಯೂನಲ್ಲಿ ಗಂಟೆ ಸಹ ನಿಂತ್ಕೊಬೇಕಾಗಿದೆ. ಬೆಳಗ್ಗಿಂದಲೇ ಎಲ್ಲ ಉತ್ಸಾಹರಾಗಿ ಮತ ಚಲಾಯಿಸಲು ಬಂದಿರೂ ಸಹ ಆ ಮತಗಟ್ಟೆ ಒಳಗಡೆ ಇರೋಂಥ ಅವ್ಯವಸ್ಥೆಯಿಂದ ಎಷ್ಟೋ ಜನ ಮತದಾರರು ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.